ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ ಜನರೇಟ್ ಫಿಬೋನಕ್ಕಿ ಸೀರೀಸ್ ಆ್ಯಂಡ್ ಇನ್ನೊಂದು ಕ್ವಶನ್ ಇದೆ ಪ್ರಿಂಟ್ ಪರ್ಟಿಕ್ಯುಲರ್ ಟರ್ಮ್ ಅಂತ ಹೇಳಿ. ಓಕೆ, ಸೊ ಇನಿಷಿಯಲಿ ನಮಗೆ ಗೊತ್ತಿರಲಿ ಫಿಬೋನಕ್ಕಿ ಸೀರೀಸಲ್ಲಿ ಫಸ್ಟ್ ಎರಡು ಟರ್ಮ್ಸ್ಗಳು ಮೊದಲೇ ಇರ್ತವೆ. ಯಾವುದು? ಫಸ್ಟ್ ಒನ್ನು ಝೀರೋತ್ ಟರ್ಮು ಏನು ಝೀರೋ, ಫಸ್ಟ್ ಟರ್ಮು ಒನ್ನು. ಓಕೆ, ನಾನು ಇದನ್ನು n1 ಈಕ್ವಲ್ ಟು ಝೀರೋ, n2 ಈಕ್ವಲ್ ಟು 1 ಅಂತ ತಗೋತೀನಿ. ಓಕೆ, ಸೊ ಆಮೇಲೆ ಇಲ್ಲಿ ನಮಗೆ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಜನರೇಟ್ ಫಿಬೋನಕ್ಕಿ ಸೀರೀಸ್. ಕರೆಕ್ಟಾ? ಸೊ ಇವಾಗ ನಾವೇನು ಮಾಡೋಣ, ಸೀರೀಸ್ ಎಲ್ಲಿವರೆಗೂ ಜನರೇಟ್ ಮಾಡೋಣ ಅಂತ ಅಂದರೆ 10ವರೆಗೂ ಜನರೇಟ್ ಮಾಡೋಣ. ಓಕೆನಾ? ಓಕೆ, ಫಸ್ಟು ಇಟರೇಟಿವ್ ಮೆಥಡಲ್ಲಿ ಇದನ್ನು ಟ್ರೈ ಮಾಡೋಣ, ಆಮೇಲೆ ರಿಕರ್ಸಿವ್ ಮೆಥಡಲ್ಲಿ ಒಂದು ಸಲ ಕೋಡ್ನ ಬರೆಯೋಣ. ಓಕೆ, ಎಸ್. ಸೊ ಈಗ 10 ತನಕ ನಾವು ಫಿಬೋನಕ್ಕಿ ಸೀರೀಸ್ನ ಜನರೇಟ್ ಮಾಡಬೇಕು. ಆಮೇಲೆ ನಮಗೆ ಗೊತ್ತಿರೋದೇನು n1 ಮತ್ತು n2. ಸರಿ, ಹಾಗಿದ್ರೆ ಈಗ ಇದರಲ್ಲಿ ಸೆಕೆಂಡ್ ಟರ್ಮ್ ಯಾವ ರೀತಿ ಕಂಡುಹಿಡಿಯೋದು? ಸೆಕೆಂಡ್ ಟರ್ಮ್ನ ಓಕೆ, ಸೆಕೆಂಡ್ ಟರ್ಮ್ನ ಕಂಡುಹಿಡಿಬೇಕು ಅಂತ ಅಂದರೆ ನಾವೇನು ಮಾಡಬೇಕು, ಲೈಕ್ ಇದನ್ನ n3 ಅಂತ ತಗೋತೀನಿ. n1 ಇದೆಯಲ್ಲ, ಮೀನ್ಸ್ ಇದು, ಮತ್ತೆ ಇದನ್ನು ಆ್ಯಡ್ ಮಾಡಬೇಕು. ಓಕೆ, ಸೊ ಇವಾಗ ಅಲ್ಲಿ ಫಾರ್ಮುಲಾ ಬರೆಯೋಣ, n3 ಈಕ್ವಲ್ ಟು n1 ಪ್ಲಸ್ n2. ಓಕೆ, ಇಷ್ಟು ಗೊತ್ತಿರಲಿ. ಸರಿ, ಹಾಗಿದ್ರೆ ಇವಾಗ ಮಾಡೋಣ. 0 ಪ್ಲಸ್ 1 ಎಷ್ಟು? 1. ಓಕೆ, ಸೆಕೆಂಡ್ ಟರ್ಮ್ ಎಷ್ಟು? 1. ಅದೇ ಥರ ನೆಕ್ಸ್ಟು ಥರ್ಡ್ ಟರ್ಮು. ಈಗ ಥರ್ಡ್ ಟರ್ಮ್ ಎಷ್ಟು? 1 ಪ್ಲಸ್ ಅಂದರೆ ಈಗ ಇದು ಹಿಂದಿನ ಟರ್ಮು ಮತ್ತು ಅದ್ರ ಹಿಂದಿನ ಟರ್ಮು. ಓಕೆನಾ? ಸೊ ಅಲ್ಲಿಗೆ 1 ಪ್ಲಸ್ 1 ಎಷ್ಟು? 2. ಓಕೆ, ನೆಕ್ಸ್ಟು ಫೋರ್ತ್ ಟರ್ಮು, ಮೀನ್ಸ್ ಪ್ರೀವಿಯಸ್ 2 ಟರ್ಮ್ಸ್ನ ನಾವು ಆ್ಯಡ್ ಮಾಡಬೇಕು. ಓಕೆ, 2 ಪ್ಲಸ್ 1 ಎಷ್ಟು? 3 ಆಯಿತು. ಓಕೆ, 2 ಪ್ಲಸ್ 1 ಈಕ್ವಲ್ ಟು 3. ನೆಕ್ಸ್ಟ್ ಇದೇ ಥರ ಫಿಫ್ತ್ ಟರ್ಮು. ಫಿಫ್ತ್ ಟರ್ಮ್ ಎಷ್ಟಾಗುತ್ತೆ? ಪ್ರೀವಿಯಸ್ ಎರಡು ಟರ್ಮು ಅಂತಂದರೆ ಫೋರ್ತ್ ಮತ್ತು ಥರ್ಡ್ ಟರ್ಮ್ ಅಂದರೆ 3 ಪ್ಲಸ್ 2, ಅಲ್ಲಿಗೆ ಎಷ್ಟಾಯಿತು? ಫಿಫ್ತ್ ಟರ್ಮು 5 ಆಯಿತು. ನೆಕ್ಸ್ಟು ಸಿಕ್ಸ್ತ್ ಟರ್ಮು. ಓಕೆ, ಅಲ್ಲಿಗೆ ಅದೆಷ್ಟು? 5 ಪ್ಲಸ್ 3, ಕರೆಕ್ಟಾ? ಅದು 8 ಆಯಿತು. ನೆಕ್ಸ್ಟು ಸೆವೆಂತ್ ಟರ್ಮು. ಸೆವೆಂತ್ ಟರ್ಮ್ ಅಂತಂದರೆ ಎಷ್ಟು? 8 ಪ್ಲಸ್ 5, ಸೊ ಅದೆಷ್ಟು? 13. ನೆಕ್ಸ್ಟ್ ಈಗ ಅದೇ ಥರ ಏಯ್ತ್ ಟರ್ಮು. 13 ಪ್ಲಸ್ 8 ಅಂತಂದರೆ 21. ನೆಕ್ಸ್ಟು ನೈನ್ತ್ ಎಷ್ಟಾಗುತ್ತೆ ಅವಾಗ? 21 ಪ್ಲಸ್ 13 ಅಂತಂದರೆ 34. ಓಕೆ, ನೆಕ್ಸ್ಟು 10th ಟರ್ಮು. ಇದೆಷ್ಟು? 34 ಪ್ಲಸ್ 21 ಅಲ್ವಾ? ಸೊ ಅಲ್ಲಿಗಿದು 55 ಆಯಿತು. ಓಕೆ, ನಮಗೆ ಇವಾಗ ಹಾಗಿದ್ರೆ ಇದಿಷ್ಟು ಔಟ್ಪುಟ್ ಬರಬೇಕು. ಯಾವುದ್ಯಾವುದು? 1 1 1, ನೆಕ್ಸ್ಟು 2 3 5 8 13 21 34 55, ಕರೆಕ್ಟಾ? ಸೊ ಈಗ ಇದಿಷ್ಟನ್ನು ನೋಡಿದಾಗ ನಮಗೆ ಒಂದು ಗೊತ್ತಾಯಿತು. ಏನು? ಇಲ್ಲಿ ನಾವು ಲೂಪ್ನ ರನ್ ಮಾಡಬೇಕು. ಎಲ್ಲಿವರೆಗೂ? 10ವರೆಗೂ, ಕರೆಕ್ಟಾ? ಸೊ ಇವಾಗ ಆಲ್ರೆಡಿ ನಮಗೆ ಫಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡೋಣ, ಯಾಕೆಂದರೆ 1 ಇಲ್ಲಿ ಫಸ್ಟ್ ಟರ್ಮು. ಸೊ ನಮಗೆ ರಿಮೈನಿಂಗ್ ಇನ್ನು 9 ಟರ್ಮ್ಸು ನಮಗೆ ಸಿಗಬೇಕು, ಕರೆಕ್ಟಾ? ಸೊ ಅದಕ್ಕೆ ನಾವೇನು ಮಾಡೋಣ, ಒಂದು ಫಾರ್ ಲೂಪ್ ಹಾಕೋಣ. ಓಕೆ, ಫಾರ್ ಐ ಇನ್ ರೇಂಜ್ ಆಫ್, ಇಲ್ಲಿಂದ ಸ್ಟಾರ್ಟ್ ಆಗಲಿ, ಇದು 2 ಇಂದ ಸ್ಟಾರ್ಟ್ ಆಗಲಿ, ಬಿಕಾಸ್ 1 ಆಲ್ರೆಡಿ ನಮಗೆ ಸಿಕ್ಕಿದೆ. 2 ಟು ಎಲ್ಲಿವರೆಗೂ? ಸೀರೀಸ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ. ಓಕೆ, ಎಸ್. ಸೊ ಈಗ ಒಳಗಡೆ ಏನಾಗಲಿ, n3 ಈಕ್ವಲ್ ಟು n1 ಪ್ಲಸ್ n2 ಆಗಲಿ. ಸೊ ಈಗ ಸದ್ಯಕ್ಕೆ ನಾವಿಲ್ಲಿ ಮಾಡೋಣ ಡಿಬಗ್ಗು. ಸೊ 2 ಲೆಸ್ ದ್ಯಾನ್ 10 ಇದೆ. ಓಕೆ, ಸೊ ಓಕೆ, ಇದು 9 ತನಕ ಮಾತ್ರ ರನ್ ಆಗುತ್ತೆ. ಸೊ ನಾವೇನು ಅದಕ್ಕೇನು ಮಾಡೋಣ, ಸೀರೀಸ್ ಪ್ಲಸ್ 1 ಕೊಟ್ಬೋಣ. ಓಕೆ, ಈಗ 2 ಲೆಸ್ ದೆನ್ 11 ಆಯಿತು. ಓಕೆ, ಈಗ n3 ಈಕ್ವಲ್ ಟು ಏನಾಗುತ್ತೆ ಇದು? ಸೊ 1 ಪ್ಲಸ್ 0 ಈಕ್ವಲ್ ಟು 1 ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ನೋಡಿ, ನಾವೀಗ ಇದು ನಾನೇನಾದರೂ ಇವಾಗ ಪ್ರಿಂಟ್ n3 ಅಂತ ಕೊಟ್ಟೆ ಅಂತ ಅಂದರೆ ಏನಾಗುತ್ತೆ, ಇದೇ 1 1 1 1 1 ಅಂತ ಹೇಳಿ 9 ಸಲ ಪ್ರಿಂಟ್ ಆಗಿಬಿಡುತ್ತೆ. ಯಾಕೆ ಅಂತ ಅಂದರೆ ನಾನಿಲ್ಲಿ ನೆಕ್ಸ್ಟ್ ಟರ್ಮಿಗೆ ಹೋಗಲಿಕ್ಕೆ ಯಾವುದೇ ರೀತಿ ವ್ಯಾಲ್ಯೂಸ್ಗಳನ್ನು ಕೊಡ್ತಾ ಇಲ್ಲ. ಸೊ ನೆಕ್ಸ್ಟ್ ಟರ್ಮ್ಗೆ ಇದು ರನ್ ಆಗಬೇಕಲ್ವಾ, ಮೀನ್ಸ್ ಈಗ ನೆಕ್ಸ್ಟ್ ಇದೇನಾಗಬೇಕು, 2 ಮತ್ತು 1ಗೆ ಆ್ಯಡ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈಗ ಸದ್ಯಕ್ಕೆ ನೆಕ್ಸ್ಟ್ 2 ಟರ್ಮ್ಸ್ ಮೀನ್ಸ್ ಈಗ ಈ ಟರ್ಮ್ನ ಬಿಡಬೇಕು, ಕರೆಕ್ಟಾ? ಇವಾಗ ಫಸ್ಟ್ ಟರ್ಮ್ನ ಅಂದರೆ ಇಲ್ಲಿದೆಯಲ್ಲ, ಇದನ್ನು ನಾನು n1 ಅಂತ ಕನ್ಸಿಡರ್ ಮಾಡಬೇಕು. ಇದು ನಮ್ಗೆ ಇವಾಗ ಸಿಕ್ಕಿದೆ ಅಲ್ವಾ, ಇದನ್ನು ನಾನು n2 ಅಂತ ಕನ್ಸಿಡರ್ ಮಾಡಬೇಕು. ಸೊ ಇವೆರಡನ್ನ ಆ್ಯಡ್ ಮಾಡಿದಾಗ ನನಗೆ ಇವೆರಡನ್ನು ಆ್ಯಡ್ ಮಾಡಿದಾಗ ನನಗೆ ಈ ಆನ್ಸರ್ ಸಿಗುತ್ತೆ, ಕರೆಕ್ಟಾ? ಸೊ ಇವಾಗ ನಾ ಏನು ಮಾಡ್ತೀನಿ ಅಂತಂದರೆ ಫಸ್ಟು n1ಗೆ
ಈಗ ಹಳೆ ಇದರಲ್ಲಿ N2 ವ್ಯಾಲ್ಯೂ ಎಷ್ಟು, ಫಸ್ಟ್ ಟರ್ಮು 1 ಇದೆ. ಸೊ N1ಗೆ N2 ವ್ಯಾಲ್ಯೂನ ಕೊಡ್ತೀನಿ. ಓಕೆ, ಎಸ್. ಈಗ ನೆಕ್ಸ್ಟು N2 ಕ್ಯಾಲ್ಕುಲೇಟ್ ಆಗಬೇಕು, ಕರೆಕ್ಟಾ? ಸೊ N2ಗೆ ನಾನು ಏನು ಮಾಡ್ತೀನಿ, N2 ಈಕ್ವಲ್ ಟು, ಬಿಕಾಸ್ N2 ಇವಾಗ ಖಾಲಿ ಇದೆ ಅದಕ್ಕೋಸ್ಕರ N2ಗೆ ನಾನು ಏನು ಮಾಡ್ತೀನಿ, N3 ವ್ಯಾಲ್ಯೂನ ಕೊಡ್ತೀನಿ. N3 ಏನಿದೆ ಇವಾಗ 1 ಇದೆ, ಕರೆಕ್ಟಾ? ಸೊ N3 ವ್ಯಾಲ್ಯೂನ ಕೊಡ್ತೀನಿ. ಇವಾಗ ಇದೇನಾಗುತ್ತೆ, ಕರೆಕ್ಟಾಗಿ ರನ್ ಆಗುತ್ತೆ. ಓಕೆ, ಹೇಗೆ ಅಂತ ನೋಡೋಣ ಬನ್ನಿ. ಈಗ ಇದೇನಾಯಿತು, N2 ವ್ಯಾಲ್ಯೂ ಎಷ್ಟಾಯಿತು, N1 ವ್ಯಾಲ್ಯೂ ಎಷ್ಟಾಯಿತು, 1 ಆಯಿತು. N2 ವ್ಯಾಲ್ಯೂ ಕೂಡ 1 ಆಯಿತು, ಕರೆಕ್ಟಾ? ಬಿಕಾಸ್ N3 ವ್ಯಾಲ್ಯೂ ಕೂಡ 1 ಇದೆ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಪ್ರಿಂಟ್ N3ನ ಕೊಡ್ತೀನಿ. ಓಕೆ, ಈಗ ನಮಗೆ ಫಸ್ಟು ಯಾವ್ದು ಪ್ರಿಂಟ್ ಆಗುತ್ತೆ, 1 ಪ್ರಿಂಟ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಬರೋ ಆನ್ಸರ್ಸ್ನ ಇಲ್ಲಿ ಸ್ಪೇಸ್ ಬರ್ಕೋತಾ ಹೋಗ್ತೀನಿ. ಓಕೆ, ಸೊ ಈಗ ನೆಕ್ಸ್ಟು ಸೀರೀಸು 3 ಆಯಿತು ಐ. ಸೊ 3 ಲೆಸ್ ದೆನ್ 11 ಅಂತ ಅಂದರೆ ಈಗ N3 ವ್ಯಾಲ್ಯೂ ಎಷ್ಟಾಗುತ್ತೆ ಈಗ. ಸೊ N3 ವ್ಯಾಲ್ಯೂ ಏನಿದೆ 2 ಇದೆ, ಇದ್ರ ವ್ಯಾಲ್ಯೂ 1 ಇದೆ. ಸೊ 2 + 1 3 ಆಯಿತು. ಓಕೆ, ಸೊ ಈಗ N1ನ ವ್ಯಾಲ್ಯೂ ಏನಾಯಿತು, N1ನ ವ್ಯಾಲ್ಯೂ 2 ಆಗಿದೆ, N2ನ ವ್ಯಾಲ್ಯೂ 3 ಆಗಿದೆ. ವೆಯ್ಟ್, ಇದ್ರ ವ್ಯಾಲ್ಯೂ 2 ಆಗಿದೆ, ಹಾಂ ಕರೆಕ್ಟು. ಓಕೆ, ಸೊ ಈಗ ನೆಕ್ಸ್ಟು 4 ಆಯಿತು. ಓಕೆ, ಸೊ ಈಗ ಇದನ್ನು 2 + 3 ವಿಚ್ ಈಸ್ ಈಕ್ವಲ್ ಟು 5 ಆಯಿತು, ಕರೆಕ್ಟಾ? ಸೊ ಇದೇ ರೀತಿ ಇದನ್ನು ನೀವು ಮಾಡಿ ಮುಂದಕ್ಕೆ, ಇದೇ ರೀತಿ ಇದು ರನ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನಮಗೆ ಫೈನಲಿ ಔಟ್ಪುಟ್ ಏನು ಬಂತು ಅಂತ ನೋಡೋಣ. ಓಕೆ, ಎಸ್, ಕರೆಕ್ಟಾಗಿ ಬಂದಿದೆ. ಆದರೆ ಇಲ್ಲಿ ನಮಗೆ ಫಸ್ಟ್ 2 ಟರ್ಮ್ಸು ಮಿಸ್ಸಿಂಗ್ ಆಗಿದೆ. ಸೊ ಈ ಫಸ್ಟ್ 2 ಟರ್ಮ್ಸ್ನ ನಾನು ಇದೇ ರೀತಿ ಬಿಟ್ಟಿದ್ದೀನಿ. ಇವಾಗ ನೋಡಿ, ಇದಕ್ಕೂ ಕೂಡ ಒಂದು ಕಂಡೀಷನ್ ಹಾಕೋಣ. ಏನು ಅಂತಂದರೆ, ಇಫ್ ವಾಟ್ ದೇ ಸೆಡ್ ಅಸ್ ಟು ಜನರೇಟ್ ಓನ್ಲಿ ದ ಫಸ್ಟ್ ಟರ್ಮ್. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ, ಫಸ್ಟ್ 2 ಟರ್ಮ್ಸ್ಗೆ ಒಂದು ಕಂಡೀಷನ್ ಹಾಕೋಣ. ಇಫ್ ಸೀರೀಸ್ ಡೈರೆಕ್ಟಾಗಿ ಹಾಕ್ಬೋಣ, ಸೀರೀಸ್ ಈಕ್ವಲ್ ಟು 1 ಒಂದೇ ಅವ್ರು ಏನಾದರೂ ಕೇಳಿದರು ಅಂತ ಅಂದರೆ ಪ್ರಿಂಟ್ 1, ಪ್ರಿಂಟ್ ಸೀರೀಸೇ ಕೊಟ್ಬೋಣ. ಓಕೆ, ಬಿಕಾಸ್ 1 ಇರುತ್ತಲ್ಲ ಅದಕ್ಕೆ. ಓಕೆ, ಸೊ ಎಸ್, ಅಕಸ್ಮಾತು ಅವರೇನಾದರೂ 0th ಟರ್ಮ್ನೇ ಕೇಳಿದರೆ ಪ್ರಿಂಟ್ ಸೀರೀಸೇ ಕೊಟ್ಬೋಣ. ಓಕೆ, ಈಗ ನಾನು 10 ಕೊಡ್ತೀನಿ. ಓಕೆ, ಸೊ ಈಗ ಕೂಡ ಇದು ಈ ಕೇಸಿಗೆ ರನ್ ಆಯಿತು. ಬಟ್ ನಮಗೆ ಇಲ್ಲಿ ಫಸ್ಟ್ 10 ಟರ್ಮ್ಸ್ನ ನಾವು ಮಾಡಬೇಕಾದ್ರೆ ಇಲ್ಲಿ ನಮಗೆ ಇದು ರನ್ ಆಗಲಿಲ್ಲ. ಸೊ 1 ಕೇಳಿದಾಗ 1 ಮಾತ್ರ ಬರ್ತಾ ಇದೆ. ಸೊ ಇದು ಕರೆಕ್ಟೇ ಇದೆ. ಓಕೆ, ಎಸ್. ಸೊ ಈಗ ನಾವೇನು ಮಾಡೋಣ ಅಂತಂದರೆ ನೆಕ್ಸ್ಟು ಈಗ ನಾವು ಇದೇ ಕೋಡನ್ನು ಯಾವುದರಲ್ಲಿ ಅಂತಂದರೆ ರಿಕರ್ಸಿವ್ ಅಪ್ರೋಚಲ್ಲಿ ನೋಡೋಣ. ಓಕೆ, ಸೊ ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಇಲ್ಲಿ ನಾನು ಇನ್ನೂ ಇವೆರಡನ್ನು ಪ್ರಿಂಟ್ ಮಾಡಿಲ್ಲ, ಅಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಎಸ್. ಸೊ ಈಗ ಇದನ್ನು ನಾನು ಎರೇಸ್ ಮಾಡಿಬಿಡ್ತೀನಿ. ಎಸ್. ಸೊ ಈಗ ಸೀರೀಸ್ ಏನು 10ರವರೆಗೂ ಪ್ರಿಂಟ್ ಮಾಡಬೇಕು, ಕರೆಕ್ಟಾ? ಓಕೆ, ಇವಾಗ ಏನು ಮಾಡೋಣ, ಒಂದು ಫಾರ್ ಲೂಪ್ನ ತೊಗೊಳ್ಳೋಣ. ಫಾರ್ ಐ ಇನ್ ರೇಂಜ್ ಆಫ್ ಇಲ್ಲಿಂದ ಇಲ್ಲಿವರೆಗೂ ನಮಗೆ 1ಇಂದ 10ವರೆಗೂ ಪ್ರಿಂಟ್ ಆಗಬೇಕು. ವೇಟ್, 1ಇಂದ ಸೀರೀಸ್ವರೆಗೂ ಇಲ್ಲಿದೆಯೋ ಅಲ್ಲಿವರೆಗೂ ಪ್ರಿಂಟ್ ಆಗಬೇಕು, ಕರೆಕ್ಟಾ? ಸೊ ಈಗ ಏನಾಗುತ್ತೆ ನೆಕ್ಸ್ಟು, ಈಗ ಫಂಕ್ಷನ್ನ ಕಾಲ್ ಮಾಡೋಣ. ಪ್ರಿಂಟ್ ಫಿಬೋ ಅಂತ ಹೇಳಿ ಫಂಕ್ಷನ್ನ ತೊಗೊಳ್ಳೋಣ, ಫಿಬೋ ಆಫ್ ಐ. ಓಕೆ, ನಾವು ಪ್ರತಿಯೊಂದು ನಂಬರ್ನ ಇಲ್ಲಿಂದ ಕಳಿಸೋಣ, ಕರೆಕ್ಟಾ? ಡೆಫ್ ಫಿಬೋ ಆಫ್ ಎನ್ ಅಂತ ತೊಗೊಳ್ಳೋಣ. ಈಗ ಇಫ್ ಎನ್ ಈಕ್ವಲ್ ಟು 0 ರಿಟರ್ನ್ 0. ಓಕೆ, ಎಲಿಫ್ ಎನ್ ಈಕ್ವಲ್ ಟು 1 ರಿಟರ್ನ್ 1. ಓಕೆ, ಎಲ್ಸ್ ಇಲ್ಲ ಅಂತಂದರೆ ಈಗ ಅಲ್ಲಿಗೇನು ಮಾಡೋಣ, ರಿಟರ್ನ್ ಫಿಬೋ ಆಫ್ ಎನ್ನಿನ ಫಸ್ಟು ಲಾಸ್ಟ್ ಪ್ರೀವಿಯಸ್ 2 ಟರ್ಮ್ ಅಲ್ವಾ. ಸೊ n-1 ಪ್ಲಸ್ ಫಿಬೋ ಆಫ್ n-2. ಓಕೆ, ಈಗ ನಮಗೆ ಯಾವ ರೀತಿ ಪ್ರಿಂಟ್ ಆಗುತ್ತೆ. ಸೊ ಎಸ್, ಸೊ ಇದನ್ನು ಬೇಕಿದ್ರೆ ಇವಾಗ 0ಇಂದ ಕೊಟ್ಟರೆ 0th ಟರ್ಮ್ ಕೂಡ ನಮಗೆ ಪ್ರಿಂಟ್ ಆಗುತ್ತೆ. ಆಗಿದೆಯಾ? 0 1 1 2 3. ಓಕೆ, ಇಲ್ಲಿ ತನಕ ಆಗಿದೆ. ಸೊ ಆಲ್ಮೋಸ್ಟ್ ನಮಗೆ ಈ ವೇಯಲ್ಲೇ ಮಾಡೋಕ್ಕೆ ಹೇಳ್ತಾರೆ, ಕರೆಕ್ಟಾ?
ಸೊ ವಾಟ್ ಇಫ್ ನಮಗೆ ಈಗ ಅಕಸ್ಮಾತ್ ಅವರೇನಾದರೂ ಇದನ್ನು ಈ ಕ್ವಶನ್ ಈ ಥರ ಕೊಟ್ಟರು ಅಂತ ತಗೊಳ್ಳೋಣ. ಪರ್ಟಿಕ್ಯುಲರ್ ಆಗಿ ಒಂದು 5th ಟರ್ಮ್ನ ನಮಗೆ ಕಂಡುಹಿಡಿಯೋಕೆ ಹೇಳಿದ್ರು. ಓಕೆ, ಸೊ ಅವಾಗ ನಾವೇನು ಮಾಡೋಣ ಅಂತಂದರೆ ಇಲ್ಲಿ ನೋಡಿ, ಅವಾಗ ಈ ಥರ ಫಾರ್ ಲೂಪ್ನ ಹಾಕೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತ ಅಂದರೆ ನಮಗೆ ಬೇಕಾಗಿರೋದೇನು ಪರ್ಟಿಕ್ಯುಲರ್ ಒಂದು 5th ಟರ್ಮು ಅಷ್ಟೇ. ಸೊ 5th ಟರ್ಮು ಓಕೆ 5th ಟರ್ಮ್ ಮಾತ್ರ ಬೇಕಾಗಿರೋದಲ್ವಾ. ಎಸ್, ಈಗೇನು ಮಾಡೋಣ ಅಂತಂದರೆ ಪ್ರಿಂಟ್ ಫಿಬೋ ಆಫ್ ಟರ್ಮ್. ಓಕೆ, ಈಗ 5th ಟರ್ಮ್ ಮಾತ್ರ ಪ್ರಿಂಟ್ ಆಗುತ್ತೆ. ಸೊ ಅವಾಗಲೇ ಏನು ಹೇಳೋಕೆ ಹೊರಟಿದೆ ಅಂತಂದರೆ ಈಗ ಇಲ್ಲಿ ಯಾವ ಥರ ಕೌಂಟ್ ಆಗುತ್ತೆ ಅಂತ ಅಂದರೆ ಇಲ್ಲಿ ನೋಡಿ, ಫಿಬೋನಕಿ ಸೀರೀಸಲ್ಲಿ ಬರೋದು ಎರಡೇ ಥರ ಕನ್ಫ್ಯೂಷನ್ನು. ಒಂದು, ಫಸ್ಟಿಗೆ ಈ ಝೀರೋನ ಇದನ್ನೇ ನಾವು ಫಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ ಇದನ್ನು 0th ಟರ್ಮ್ ಅಂತ ಕನ್ಸಿಡರ್ ಮಾಡಬೇಕಾ ಅಂತ ಹೇಳಿ. ಸೊ ಈಗ ರನ್ ಮಾಡೋಣ. 5th ಟರ್ಮ್ ಯಾವ್ದು ಬಂದಿದೆ? 5 ಬಂದಿದೆ. ಸೊ ಇಲ್ಲೂ ಕೂಡ ಏನಾಗಿದೆ, 0th ಟರ್ಮ್ನ ಸೊ 0ನೇ ಇದೆ. ಓಕೆ, ಎಸ್, ಈ ಥರ. ಓಕೆನಾ, ಪರ್ಟಿಕ್ಯುಲರ್ ಟರ್ಮ್ನ ನಮಗೆ ಜನ್ರೇಟ್ ಮಾಡೋಕ್ಕೆ ಹೇಳಿದ್ರು ಅಂತಂದರೆ ಈ ರೀತಿ ನಾವು ಮಾಡಬೇಕು. ಓಕೆನಾ, ಸೊ ಇನ್ನೊಂದು ಗೊತ್ತಿರಲಿ, ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ರಿಕರ್ಸಿವ್ ಫಂಕ್ಷನ್ನು. ಸೊ ರಿಕರ್ಸಿವ್ ಫಂಕ್ಷನ್ ಅಂತಂದ್ರೇನು? ಎ ಫಂಕ್ಷನ್ ಕಾಲ್ ಇಟ್ ಸೆಲ್ಫ್ ಅಗೈನ್ ಆ್ಯಂಡ್ ಅಗೈನ್, ಆ್ಯಂಡ್ ಇದು ವರ್ಕ್ ಆಗೋದೇ ಬೇಸ್ ಕೇಸ್ ಮೇಲೆ. ಓಕೆನಾ, ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.